ಹಾಯ್ ಸ್ನೇಹಿತರೆ, ನೋಡಿ ಇದು ಪವರ್ ಸ್ಟೇರಿಂಗು ವೇನ್ ಪಂಪು. ಇದು ಅಶೋಕ್ ಲೈಲ್ಯಾಂಡ್ದು 24 ಯೂನಿಯನು 160 ಬಾರ್ದು ವೇನ್ ಪಂಪ್. ಇದು ಬ್ರ್ಯಾಂಡ್ ನ್ಯೂ ಪಂಪು. ಕಸ್ಟಮರು ನಮ್ಮ ಹತ್ರ ತೊಗೊಂಬಂದು ಇದು ಬಿಚ್ಚಿ ಚೆಕಪ್ ಮಾಡಿಕೊಡಿ ಚೆನ್ನಾಗಾಯ್ತೋ ಇಲ್ವೋ ಅಂತ ಹೇಳಿದ್ರು. ನಾನು ಕೇಳಿದೆ, ಏನಕ್ಕೆ ಸರ್, ಹೊಸ ಪಂಪ್ ಅಲ್ವಾ, ಏನಕ್ಕೆ ಬಿಚ್ಚಿಸ್ತೀರಾ, ಹೊಸ ಪಂಪ್ ಚೆನ್ನಾಗೇ ಇರುತ್ತೆ ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನಾವು ತೊಗೊಂಡೋಗಿ ಅರ್ಧ ಒಂದು ಗಂಟೆ ಕೂಡ ಆಗಲಿಲ್ಲ, ತೊಗೊಂಡೋಗಿ ಗಾಡಿಗೆ ಫಿಟ್ ಮಾಡಿದ್ವಿ. ಫಿಟ್ ಮಾಡಿದ ತಕ್ಷಣ 1-2 ರೌಂಡು ಫ್ರೀಯಾಗಿ ತಿರುಗ್ತು, ಆಮೇಲೆ ತಿರ್ಗಾ ಮಾಮೂಲಿ ಜಾಮ್ ಆಗೋಯ್ತು ಅಂದರು. ಇವರು ತಿರ್ಗಾ ಗಾಡಿಯಿಂದ ಬಿಚ್ಕೊಂಡು ಆಟೋಮೊಬೈಲ್ಸಿಗೆ ತೊಗೊಂಡೋಗ್ರೆ. ಆಟೋಮೊಬೈಲ್ಸ್ನವರು ವಾಪಸ್ ತೊಗೊಳ್ಳಿಲ್ಲ. ಯಾಕಂದರೆ ಒಂದು ಸತಿ ಆಟೋಮೊಬೈಲ್ಸಿಂದ ತೊಗೊಂಡೋಗಿ ಗಾಡಿಗೆ ಫಿಟ್ ಮಾಡಿ ತಿರ್ಗಾ ವಾಪಸ್ ತೊಗೊಂಬಂದು ಆಟೋಮೊಬೈಲ್ಸ್ ಅವ್ರು ಕೊಟ್ಟರೆ ಅವ್ರು ವಾಪಸ್ ತೊಗೊಳ್ಳಲ್ಲ. ಇದೆಲ್ಲ ಕಂಪನಿಯಲ್ಲೇ ಎಲ್ಲ ಟೆಸ್ಟ್ ಆಗಿ ಎಲ್ಲ ಚೆಕಪ್ ಆಗಿನೇ ಆಟೋಮೊಬೈಲ್ಸಿಗೆ ಬರೋದು. ಯಾಕಂದರೆ ಈ ಪಂಪ್ ಐತಲ್ಲ ತುಂಬ ಕಾಸ್ಟ್ಲಿ ಪಂಪ್ ಇದು. ಇವರು ತೊಗೊಂಡೋಗಿ ಫಿಟ್ ಮಾಡುವಾಗ ನೋಡಿ ಹೇಗಾಗಿದೆ ಕಂಡೀಷನ್ ಒಳಗಡೆದು ಎಲ್ಲ ಟೋಟಲಿ ಪ್ರೆಷರ್ ಪ್ಲೇಟು ರೋಟ್ರು ಎಲ್ಲ ಹೊಲ್ಟೋಗಿದೆ. ಇದು ಏನಕ್ಕೆ ಹಂಗಾಗಿದೆ ಅಂದರೆ ನೋಡಿ, ನಾನು ತೋರಿಸ್ತೀನಿ ಈಗ ನಿಮಗೆ. ಪಂಪ್ ಒಳಗಡೆ ಫಿಟ್ ಮಾಡುವಾಗ ನೋಡಿ ಇದ್ರೊಳಗಡೆ ಎಲ್ಲ ಟೋಟಲ್ಲು ಬರೀ ಮಣ್ಣೇ ಇದೆ, ಎಲ್ಲ ಟೋಟಲಿ ಮಣ್ಣಿದೆ ನೋಡಿ, ಎಲ್ಲ ಮಣ್ಣೆ. ಈ ಫಿಟ್ ಮಾಡುವಾಗ ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಪೈಪ್ಲೈನ್ ಎಲ್ಲ ಕ್ಲೀನ್ ಮಾಡಿ ಟ್ಯಾಂಕ್ ಕ್ಲೀನ್ ಮಾಡಬೇಕು, ಹೊಸ ಫಿಲ್ಟರ್ ಹಾಕಬೇಕು. ಆಮೇಲೆ ಕೆಲವರು ಏನು ಮಾಡ್ತಾರೆ ಅಂದರೆ ತೆಗ್ದಿರೋ ಆಯಲ್ಲೇ ತಿರ್ಗಾ ಮತ್ತೆ ಹಾಕ್ತಾರೆ. ಅದರಲ್ಲಿ ಡಸ್ಟು ಮಣ್ಣು ಎಲ್ಲ ಇರುತ್ತೆ, ಅದ್ರ ಎಲ್ಲ ಹೋಗಿ ಪಂಪು ಈ ಥರ ಡ್ಯಾಮೇಜ್ ಆಗುತ್ತೆ ನೋಡಿ.